ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿನಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಬೇಕು, ನಿಮಗೇನಾದರೂ ಕೊರೋನಾ ಬಂದು ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ ಇದೆ. ಅಂತಿಂತ ಕಷ್ಟ ಅಲ್ಲ ಇದು. ಖಂಡಿತವಾಗಿಯೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು ಕಷ್ಟ. ನಾನ್ ಕೋವಿಡ್ ಪೇಷಂಟ್ಗಳ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ. ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂದ್ರೆ ಸಿಎಂ ಮನೆ ಮುಂದೆ ಧರಣಿಯನ್ನ ಕೂರ್ಬೇಕಾ? ಆಸ್ಪತ್ರೆಗೆ ಅಡ್ಮಿಟ್ ಸಿಗದೆ ಹೋದ್ರೆ ರಾಜ್ಯಪಾಲರ ಮನೆ ಮುಂದೆ ಬರಬೇಕಾ? ಸಿಎಂ ಕಚೇರಿ ಮುಂದೆ ಆಯಿತು, ಈಗ ರಾಜಭವನದ ಸರದಿ. ಬೆಂಗಳೂರಿನಲ್ಲಿರುವಂತಹ ನಾನ್ ಕೋವಿಡ್ ಪೇಷಂಟ್ಗಳಿಗೆ ಇದೆಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಒಂದೊಮ್ಮೆ ಏನಾದರೂ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು, ಇರುವಂತಹ ರೋಗಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು, ರೋಗ ಉಲ್ಬಣ ಆಗೋದಕ್ಕಿಂತ ಮುಂಚಿತವಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕು ಅಂತ ಹೇಳಿ ಏನಾದರೂ ಅನ್ಕೊಂಡ್ರೆ ಭಾರಿ ಕಷ್ಟ ಇದೆ. ಆಸ್ಪತ್ರೆ ನೆರವು ಕೇಳಿ ರಾಜಭವನದೆದುರು ಆಗಮಿಸಿದ 80ರ ವೃದ್ಧ ಆಸ್ಪತ್ರೆಗಳಲ್ಲಿ ದಾಖಲಿಸಿಕೊಳ್ಳದ ಹಿನ್ನೆಲೆಯಲ್ಲಿ ರಾಜಭವನಕ್ಕೆ ಆಗಮಿಸಿದ್ದಂತ ವೃದ್ಧ ಈತ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ 3-4 ಆಸ್ಪತ್ರೆಗೆ ಸುತ್ತಾಡಿದ್ದೇವೆ, ಯಾರೂ ಕೂಡ ವೃದ್ಧನನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡಿಲ್ಲ. ದಯಮಾಡಿ ಯಾರಾದರೂ ಸಹಾಯ ಮಾಡಿ ಅಂತ ಹೇಳಿ ವೃದ್ಧ ಮನವಿ ಮಾಡಿಕೊಳ್ತಾ ಇದ್ದಾರೆ. ವೃದ್ಧನ ಕುಟುಂಬಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ. ರಾಜಭವನದ ಬಳಿಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಭದ್ರತಾ ಸಿಬ್ಬಂದಿ. ಹೀಗಾಗಿ ಸಂಜಯ್ ಗಾಂಧಿ ಆಸ್ಪತ್ರೆಗೆ ತೆರಳಿದ್ದಾರೆ ವೃದ್ಧ. ಇಲ್ಲಿಗೆ ಬಂತು ನೋಡಿ ಬೆಂಗಳೂರಿನಲ್ಲಿರುವಂತಹ ಪರಿಸ್ಥಿತಿ, ಆಸ್ಪತ್ರೆಗಳ ಅವ್ಯವಸ್ಥೆ, ಆಸ್ಪತ್ರೆ ಆಡಳಿತ ಮಂಡಳಿಗಳ ಬೇಜವಾಬ್ದಾರಿ. ಒಬ್ಬ ನಾನ್ ಕೋವಿಡ್ ಪೇಷಂಟ್ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ 80ರ ವೃದ್ಧ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿದ್ರೆ ರಾಜಭವನಕ್ಕೆ ಹೋಗ್ಬೇಕೇನ್ರಿ? ನಿಜವಾಗ್ಲೂ ಬೆಂಗಳೂರಿನಲ್ಲಿ ಏನಾಗ್ತಿದೆ? ಯಾಕೆ ಅಂತ ಹೇಳಿದ್ರೆ ಬೆಡ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಥವಾ 1 ತಿಂಗಳ ಮಗು ತೀರ್ ಹೋಯ್ತು ಅನ್ನುವಂಥ ಕಾರಣಕ್ಕಾಗಿ ತಂದೆ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ರು. ಇವತ್ತು ರಾಜಭವನ, ಇಂಥವರ ಮನೆ ಬಳಿಯಲ್ಲಿ ಹೋದ್ರೆ ಚಿಕಿತ್ಸೆ ಸಿಗುತ್ತೆ ಎನ್ನುವಂಥ ನಂಬಿಕೆ ಹೋಗ್ತಾ ಇದ್ದಾರೆ. ಬಂದಂಥವ್ರನ್ನೇನಾದರೂ ಹೊರಗಡೆ ಬಂದು ಮಾತನಾಡಿಸ್ತಾ ಇದ್ದಾರಾ? ಸಾಧ್ಯ ಇಲ್ಲ. ರಾಜಭವನದ ಮುಂಭಾಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ ವೃದ್ಧ, ಒದ್ದಾಡ್ತಾ ಇದ್ದಾರೆ, ನರಳಾಡ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸೋದಕ್ಕೆ ಯಾರಾದರೂ ಸಹಾಯ ಮಾಡಿ ಅಂತೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ರಾಜಭವನದೆದುರು ನರಳಾಡ್ತಾ ಇರುವಂಥ ವೃದ್ಧನ ದೃಶ್ಯವನ್ನ ಒಂದು ಕಡೆಗೆ ನೋಡ್ತಾ ಇದ್ದೀವಿ. ಇತ್ತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಲ್ಲ, ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಬೆಡ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀವಿ. ಖಂಡಿತವಾಗಿಯೂ ಕೂಡ ಒಂದು ಕಡೆಗೆ ಭಾರಿ ಮಟ್ಟದ ಅವ್ಯವಸ್ಥೆ ಇದೆ ಅನ್ನೋದು ತೋರಿಸ್ತಾ ಇದೆ. ಅದರ ಜೊತೆಗೆ ಕರುಳು ಹಿಂಡುವಂತಹ ದೃಶ್ಯಾವಳಿಗಳಿವು. ಒಬ್ಬ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿಬೇಕಾಗಿದ್ದಂಥ ವೃದ್ಧ ತನಗಿರುವಂತಹ ಉಸಿರಾಟದ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬೇಕಾಗಿದ್ದಂತಹ ವ್ಯಕ್ತಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ. ರಾಜಭವನಕ್ಕೆ ಹೋಗಿ ಮನವಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅನ್ನುವಂಥ ಮಾತನ್ನ ಸಬೂಬು ಹೇಳ್ತಾ ಇದ್ದಾರೆ. ರಾಜ್ಯದ ಆರೋಗ್ಯ ಇಲಾಖೆ ಸಚಿವರು, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು, ಹಾಗೆಯೇ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಶ್ರೀರಾಮುಲು, ಸುಧಾಕರ್, ಜೊತೆಗೆ ನೂತನವಾಗಿ BBMPಗೆ ಬಂದಿರುವಂತಹ ಕಮಿಷನರ್ ಮಂಜುನಾಥ್ ಪ್ರಸಾದ್, ನೀವೆಲ್ಲರೂ ಕೂಡ ಗಮನ ಕೊಟ್ಟು ನೋಡಬೇಕಾಗಿರುವಂತಹ ದೃಶ್ಯಾವಳಿಗಳಿವು. ಸಭೆ ಮಾಡಿದ ತಕ್ಷಣಕ್ಕೇನೆ, ಕರೆದು ಮಾತನಾಡಿಸಿದ ತಕ್ಷಣಕ್ಕೇನೆ ಬೆಡ್ಗಳ ವ್ಯವಸ್ಥೆ ಆಗೋಗ್ಬಿಡುತ್ತಾ? ಏನ್ ಮಾಡ್ತಾ ಇದ್ದೀರಿ? ಖಂಡಿತವಾಗಿಯೂ ಒಬ್ಬ ವೃದ್ಧನಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳು ಇದ್ರೆಷ್ಟು ಬಿಟ್ರೆಷ್ಟು, ದೊಡ್ಡ ಖಾಸಗಿ ಆಸ್ಪತ್ರೆಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಕಾರ್ಪೊರೇಟ್ ಆಸ್ಪತ್ರೆಗಳಿದೆಯಲ್ಲ, ಅವುಗಳಿದ್ರೆಷ್ಟು ಬಿಟ್ರೆಷ್ಟು. ಒಬ್ಬ 80 ವರ್ಷದ ವೃದ್ಧನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೈದ್ಯಕೀಯ ವ್ಯವಸ್ಥೆ ಆ ರೀತಿ ಇದೆ, ವೈದ್ಯಕೀಯ ವ್ಯವಸ್ಥೆ ಈ ರೀತಿಯಾಗಿದೆ ಅಂತೇಳಿ ಜಂಭ ಕೊಚ್ಕೊಳ್ತಿದ್ವಲ್ಲ, ಅದೆಲ್ಲ ಮಣ್ಣು ಪಾಲಾಗಿ ಹೋಗಿದೆ. ಒಬ್ಬ ವೃದ್ಧ ತನಗೆ ಚಿಕಿತ್ಸೆ ಕೊಡಿಸಿ ಅಂತ ಹೇಳಿ ರಾಜ್ಯಪಾಲರ ರಾಜಭವನದ ಮುಂಭಾಗದಲ್ಲಿ ಹೋಗಿ ಮನವಿ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಬೆಡ್ಗಳ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅಧೋಗತಿಗೆ ತೆರಳಿದೆ, ಅಧೋಗತಿಗೆ ಬಂದು ತಲುಪಿದೆ ಅನ್ನೋದನ್ನ ಖುದ್ದು ಕಣ್ಣಾರೆ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಹಾಸ್ಪಿಟಲ್ಗೆ ನಾಚಿಕೆ ಆಗಬೇಕು, ಇಲ್ಲಿರುವಂತಹ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು, ಸಚಿವರುಗಳಿಗೆ.
ಬರೀ ಹೇಳಿದ ತಕ್ಷಣಕ್ಕೇನೆ ಬೆಡ್ ವ್ಯವಸ್ಥೆ ಯಾವ ಕಾರಣಕ್ಕಾಗುತ್ತೆ? ಒಬ್ಬ ವೃದ್ಧನಿಗೆ ನಾನ್ ಕೋವಿಡ್ ಪೇಷಂಟ್ಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಇಡೀ ಮಾನವಕ್ಕೆ ಅಥವಾ ಬೆಂಗಳೂರಿನಲ್ಲಿರುವಂಥ ಈ ಮಾನವ ಸಮಾಜದೆಲ್ಲ ಅದೇ ತಲೆ ತಗ್ಗಿಸುವಂಥ ವಿಚಾರ ಇದು. ಏನಿರೋದು ಸಮಸ್ಯೆ? ಉಸಿರಾಟದ ಸಮಸ್ಯೆ. ಹಲ್ಲಿ ನೋವಿಗೋ ಕಾಲು ನೋವಿಗೋ ಅಥವಾ ಕೈ ನೋವಿಗೋ ಬಂದಂಥ ವೃದ್ಧ ಅಲ್ಲ ಆತ. ಇರೋದು ಉಸಿರಾಟದ ಸಮಸ್ಯೆ. ಹೆಚ್ಚು ಕಮ್ಮಿ ಆದರೆ ಪ್ರಾಣ ಹೋಗ್ಬಿಡುತ್ತೆ. ಏನು ಮಾಡೋದಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ? ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡಿ, ಅಲ್ಲಿ ಬೆಡ್ ಇಲ್ಲ ಇಲ್ಲಿ ಬೆಡ್ ಇಲ್ಲ ಅಂತೇಳಿ ಕೇಳಿಸ್ಕೊಂಡು ಸಾಕಾಗಿ ಸುಸ್ತಾಗಿ ಕೊನೆಗೆ ಬಂದಿದ್ದೆಲ್ಲಿಗೆ? ರಾಜಭವನಕ್ಕೆ. ಅಲ್ಲೇನಾದರೂ ಒಂದಷ್ಟು ಚಿಕಿತ್ಸೆ ಕೊಡಿಸೋದಕ್ಕೆ ನೆರವು ಮಾಡಿಕೊಡ್ತಾರಾ? ಆಸ್ಪತ್ರೆಗಳ ಜೊತೆಗೆ ಮಾತನಾಡಿ ಬೆಡ್ನ ವ್ಯವಸ್ಥೆ ಮಾಡ್ತಾರಾ ಅಂಥೇಳಿ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆಗೆ ತೆರಳಿದ್ದಾರೆ. ಬಹುಶಃ ಅಲ್ಲಿ ಬೆಡ್ ಸಿಕ್ತೋ ಸಿಕ್ಕಿಲ್ವೋ ಗೊತ್ತಿಲ್ಲ. ಮನ ಕಲಕುವಂಥ ದೃಶ್ಯಾವಳಿಗಳಿವು. ಖಂಡಿತವಾಗಿಯೂ ಕೂಡ ಗಮನಿಸಲೇಬೇಕಾದಂಥ ದೃಶ್ಯಾವಳಿಗಳಿವು. ಆರೋಗ್ಯ ಸಚಿವ ಶ್ರೀರಾಮುಲು, ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್, ಸ್ವತಃ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರುಗಳು, ಸರ್ಕಾರಿ ಆಸ್ಪತ್ರೆಗಳ ಮುಖ್ಯಸ್ಥರುಗಳು, BBMP ಆಯುಕ್ತ ಮಂಜುನಾಥ್ ಪ್ರಸಾದ್ ಎಲ್ಲರೂ ಕೂಡ ಗಮನಿಸಬೇಕು. ಇದು ಕೇವಲ ಉದಾಹರಣೆ ಅಷ್ಟೇ. ಈ ವೃದ್ಧನ ಪರಿಸ್ಥಿತಿ ಕೇವಲ ಉದಾಹರಣೆ ಅಷ್ಟೇ. ಇಂಥ ಹತ್ತಾರು ಜನ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ. ಚಿಕಿತ್ಸೆ ಸಿಗ್ತಾ ಇಲ್ಲ. ನರಳಿ ಪ್ರಾಣ ಬಿಡ್ತಾ ಇದ್ದಾರೆ. ನೆನ್ನೆಷ್ಟೇ ಟಿವಿನಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಬಾಣಸ್ವಾಡಿಯ ಮಹಿಳೆಯೊಬ್ಬರಿಗೆ ವೆಂಟಿಲೇಟರ್ ಎಲ್ಲೂ ಸಿಕ್ಕಿಲ್ಲ ಅಂತೇಳಿ BBMP ಅಧಿಕಾರಿಗಳು ಕೈ ಚೆಲ್ಲಿ ತಂದು ಮನೆಯಲ್ಲಿ ಮಲಗಿಸಿದ್ರು. ಅಂಥ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಹೋಗಿದ್ವಿ. ಇವತ್ತು ಮತ್ತೊಂದು ಅಮಾನವೀಯವಾಗಿರುವಂಥ ದೃಶ್ಯ ಇದು. ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ನಡು ರಸ್ತೆಯಲ್ಲಿ ನಿಂತು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಕೂಡ ನನಗೆ ಚಿಕಿತ್ಸೆ ಕೊಡಿಸೋದಕ್ಕೆ ನೆರವು ಕೊಡಿ ಅಂಥೇಳಿ. ಇಂಥದ್ದೊಂದು ದಯನೀಯ ಸ್ಥಿತಿಗೆ ಬೆಂಗಳೂರಿನ ವೈದ್ಯಕೀಯ ವ್ಯವಸ್ಥೆ ಬಂದು ತಲುಪ್ತಾ ಅಂಥೇಳಿ. ಒಂದು ಕಡೆಗೆ ಕೊರೋನಾ ಅಟ್ಟಹಾಸ, ಮತ್ತೊಂದು ಕಡೆಗೆ ಕೊರೋನಾ ಇಲ್ಲದೇ ಇರುವಂಥ ವ್ಯಕ್ತಿಗಳ ನರಳಾಟ. ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನುಂಟು ಮಾಡ್ತಾ ಇವೆ. ಎಚ್ಚೆತ್ತುಕೊಳ್ಬೇಕು. ಈಗಲೇ ಈ ಸಮಸ್ಯೆಯ ಬುಡಕ್ಕೆ ಕೈ ಹಾಕಿ ಕಿತ್ತೆಸೆಯದೆ ಹೋದರೆ ಖಂಡಿತವಾಗಿಯೂ ಕೊರೋನಾಗೆ ಎಷ್ಟು ಜನ ಪ್ರಾಣ ಬಿಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಉಸಿರಾಟದ ಸಮಸ್ಯೆಯಿಂದ ಬೇರೆ ರೋಗಗಳಿಂದ ಜನ ಪ್ರಾಣ ಬಿಡ್ತಾರೆ. ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ಕ್ರಮ ಕೈಗೊಳ್ಳಲೇಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ನಿಜವಾಗ್ಲೂ ಕೂಡ ಕರುಳು ಹಿಂಡುವಂಥ ದೃಶ್ಯಾವಳಿಗಳಿದು. ಯಾಕೆ ಅಂತ ಹೇಳಿದ್ರೆ ತನಗೆ ಚಿಕಿತ್ಸೆ ಕೊಡಿಸಿ ಅಂತ ಹೇಳಿ ರಾಜಭವನದ ಎದುರಿಗೆ ಹೋಗಿ ಮನವಿ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ ನಮ್ಮ ಸಚಿವರು, ಏನು ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು? ಏನಾದರೂ ಇಂಥದ್ದೊಂದು ಸಮಸ್ಯೆ ಮುಂದೆ ಜಾಸ್ತಿ ಆದರೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಲ್ವ ಪ್ರಸನ್ನ? ಖಂಡಿತ ಆನಂದ್. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ರೂ ಕೂಡ ಚಿಕಿತ್ಸೆ ಲಭ್ಯವಾಗದ ಕಾರಣ ಕೊನೆಗೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯಪಾಲರು ನಮ್ಮ ಸಮಸ್ಯೆಯನ್ನ ಬಗೆಹರಿಸಬಹುದು ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಬರ್ತಾ ಇರುವಂತವ್ರು, ರಾಜಭವನಕ್ಕೆ ಹೋಗ್ತಾ ಇರುವಂತವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ಪರಿಸ್ಥಿತಿಯ ತೀವ್ರತೆಯನ್ನ ಬಿಚ್ಚಿಡ್ತಾ ಇದೆ. ನಿನ್ನೆಷ್ಟೇ ಮುಖ್ಯಮಂತ್ರಿಗಳ ಮನೆ ಮುಂದೆ ಮಗುವನ್ನ ಕಳೆದುಕೊಂಡಂತಹ ತಂದೆಯ ಪರದಾಟವನ್ನ ನೋಡಿದ್ವಿ. ಇವತ್ತು ಅದೇ ರೀತಿಯ ಘಟನೆ ಮತ್ತೆ ರಾಜಭವನದ ಎದುರು ಕೂಡ ಮರುಕಳಿಸಿದೆ. ಬೆಳಗ್ಗೆ 6 ಗಂಟೆಯಿಂದ 80 ವರ್ಷದ ವೃದ್ಧನಿಗೆ ತೀವ್ರ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಆತನ ಕುಟುಂಬಸ್ಥರು ಆಂಬ್ಯುಲೆನ್ಸ್ ನಲ್ಲಿ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಂಡು 10 ಆಸ್ಪತ್ರೆಗೆ ಅಲೆದಾಡಿದ್ದಾರೆ. ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಹೋಗಿದ್ದಾರೆ, ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗಿದ್ದಾರೆ, ಅದೇ ರೀತಿಯ ಬೌರಿಂಗ್ ಆಸ್ಪತ್ರೆಗೂ ಕೂಡ ತೆರಳಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಕೋವಿಡ್ ಟೆಸ್ಟ್ ಆಗಿಲ್ಲ, ಕೋವಿಡ್ ರಿಪೋರ್ಟ್ ಇಲ್ಲ ಅನ್ನುವಂತ ಕಾರಣಕ್ಕೆ ಮತ್ತು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿ ಅಷ್ಟು ಆಸ್ಪತ್ರೆಗಳಿಂದ ಆತನನ್ನ ವೃದ್ಧನನ್ನ ಸಾಗ ಹಾಕಲಾಗಿದೆ. ಬೇರೆ ದಾರಿ ಕಾಣದಂತಹ ಆತನ ಕುಟುಂಬಸ್ಥರು ಆಂಬ್ಯುಲೆನ್ಸ್ ನಲ್ಲಿಯೇ ಕೊನೆಗೆ ರಾಜಭವನದ ಮುಂದೆ ಬಂದಾದ್ರೂ ಗಮನ ಸೆಳೆದ್ರೆ ಎಲ್ಲಾದ್ರೂ ಒಂದು ಆಸ್ಪತ್ರೆಯಲ್ಲಿ ಬೆಡ್ ಸಿಗಬಹುದು ಅನ್ನುವಂತ ಕಾರಣಕ್ಕೆ ರಾಜಭವನದ ಮುಂಭಾಗ ಬಂದಿದ್ರು. ಅದೇ ಆಂಬ್ಯುಲೆನ್ಸ್ ನಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಇರುವಂತಹ ಆಕ್ಸಿಜನ್ ವ್ಯವಸ್ಥೆಯಲ್ಲಿಯೇ ನರಳಾಡ್ತಾ ಇದ್ದಂತಹ ವೃದ್ಧ ಆಂಬ್ಯುಲೆನ್ಸ್ ನಲ್ಲಿಯೇ ಕರ್ಕೊಂಡ್ಬಂದು ರಾಜಭವನದ ಮುಂಭಾಗದಲ್ಲಿ ಇಟ್ಟಿದ್ರು. ಸುಮಾರು ಹೊತ್ತುಗಳ ಕಾಲ ಕೂಡ ಅಲ್ಲಿ ಪ್ರಯತ್ನ ಮಾಡಿದ ಬಳಿಕ ಅಲ್ಲಿನ ರಾಜಭವನದ ಭದ್ರತಾ ಸಿಬ್ಬಂದಿ ಅಲ್ಲಿಂದ ಆತನನ್ನ ಸಾಗ ಹಾಕಿದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಬೆಡ್ ಇರಬಹುದು, ಅಲ್ಲಿಗೆ ಹೋಗಿ ಅಂತ ಹೇಳಿ ಆತನ ಕುಟುಂಬಸ್ಥರನ್ನ ಆಂಬ್ಯುಲೆನ್ಸ್ ಮೂಲಕವೇ ಕಳಿಸ್ಕೊಡ್ಲಾಗಿದೆ. ಆದ್ರೆ ಈ ಪರಿಸ್ಥಿತಿಯ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮುಖ್ಯಮಂತ್ರಿಗಳ ಮನೆಗೆ ರಾಜಭವನಕ್ಕೆ ಬಂದು ಪೇಷಂಟ್ಗಳು ಅಲವತ್ಕೊಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ ಅಂತಂದ್ರೆ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.
ಬೆಡ್ ಖಾಲಿ ಇದ್ರೂ ಕೂಡ ಈಗಾಗಲೇ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಕೋವಿಡ್ ಪೇಷಂಟ್ಗಳು ಮಾತ್ರವಲ್ಲ, ನಾನ್ ಕೋವಿಡ್ ಪೇಷಂಟ್ಗಳಿಗೂ ಕೂಡ ತಕ್ಷಣಕ್ಕೆ ನೀವು ಬೆಡ್ಗಳನ್ನ ಕೊಡಬೇಕಾಗುತ್ತೆ. ಆಸ್ಪತ್ರೆಗೆ ಸೇರಿಸ್ಕೊಂಡು ಬೇಕಾದಂತ ಚಿಕಿತ್ಸೆಯನ್ನ ಕೊಡಿ, ಬಳಿಕ ಕೋವಿಡ್ ಟೆಸ್ಟ್ ಮಾಡಿಸಬಹುದು, ಉಳಿದಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದು. ಹೀಗಿದ್ದು ಕೂಡ ಸೇಂಟ್ ಜಾನ್ಸ್ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಈ ರೀತಿಯ ಪ್ರಮುಖ ಆಸ್ಪತ್ರೆಗಳೇ ಈ ವೃದ್ಧ ಬಂದಂತದ್ದು ಆತ ದುಡ್ಡಿನಲ್ಲಿ ಕಾಸಿನಲ್ಲಿ ದೊಡ್ಡ ದೌಲತ್ತಿರುವಂತವರಲ್ಲ. ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ನೇರವಾಗಿ ತಗೊಂಡು ಹೋಗೋದಕ್ಕೂ ಆತನಿಗೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ನೆರವು ಸಿಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಅಲವತ್ತುಕೊಂಡು ಗೋಳಾಡಿಕೊಂಡು ಈತ ರಾಜಭವನದ ಮುಂದೆ ಬಂದಿದ್ರು. ಆದ್ರೆ ಸದ್ಯ ಇಲ್ಲಿಂದಲೂ ಕೂಡ ರಾಜಭವನದ ಭದ್ರತಾ ಸಿಬ್ಬಂದಿ ಭದ್ರತೆಯ ದೃಷ್ಟಿಯಿಂದ ಆತನನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಸಂಜಯ್ ಗಾಂಧಿಯಲ್ಲೂ ಕೂಡ ಸದ್ಯಕ್ಕೆ ಅವ್ರನ್ನ ಪೇಷಂಟ್ ಅನ್ನ ಸೇರಿಸ್ಕೊಂಡಿಲ್ಲ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡ್ರೆ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಆಟಾಟೋಪ ಮತ್ತು ಈ ರೀತಿಯ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅನ್ನುವಂಥದ್ದು ಅರ್ಥವಾಗ್ತಾ ಇದೆ. ಆನಂದ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ರಾಜಭವನದ ಎದುರು ವೃದ್ಧ ಒಬ್ಬರು ಪರದಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ವೃದ್ಧನ ಜೊತೆಗಿದ್ದಂತಹ ಮಕ್ಕಳ ಪರಿಸ್ಥಿತಿ ನೋಡಿದಂತಹ ಸಂದರ್ಭದಲ್ಲಿ, ಕುಟುಂಬಸ್ಥರ ಪರಿಸ್ಥಿತಿ ನೋಡಿದಂತಹ ಸಂದರ್ಭದಲ್ಲಿ ಏನ್ ಮಾಡೋದು? ಉಸಿರಾಟದ ಸಮಸ್ಯೆ ಇದೆ, ಚಿಕಿತ್ಸೆ ಕೊಡಿಸಲೇಬೇಕು, ಅನಿವಾರ್ಯವಾಗಿ ಚಿಕಿತ್ಸೆ ಕೊಡಿಸಲೇಬೇಕು. ಮನೆಗಂತೂ ಕರ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಲೇಬೇಕು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ? ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ? ಇಂಥದ್ದೊಂದು ನಂಬಿಕೆ ಇಟ್ಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ರು. ವೃದ್ಧರೊಬ್ಬರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ವೈದ್ಯಕೀಯ ವ್ಯವಸ್ಥೆಯನ್ನು ನಾವು ಸರಿಪಡಿಸಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ದೊಡ್ಡ ಮಟ್ಟದ ಮೊತ್ತವನ್ನ ನಾವು ತೆರಲೇಬೇಕಾಗುತ್ತೆ, ಆ ದಂಡವನ್ನ ತೆರಲೇಬೇಕಾಗುತ್ತೆ. ಈಗಲೇ ಎಚ್ಚೆತ್ತುಕೊಳ್ಬೇಕಿದೆ ಬೆಂಗಳೂರಿನ ವೈದ್ಯಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಯಾರೋ ಹಾಸ್ಪಿಟಲ್ ಅಲ್ಲಿ ಸೇರಿಸ್ತಾ ಇಲ್ಲ. ಈಗ 11:30 ಆಗ್ತಾ ಇದೆ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.